ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ ನಾವು ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ಕಾಲಕ ವೃಕ್ಷೀಯ ಮಹರ್ಷಿಗಳ ಬಗ್ಗೆ ಕಿಂಚಿತ್ ಯಥಾಯೋಗ್ಯವಾಗಿ ತಿಳಿಯೋಣ. ಹಿಂದೆ ವೇದ ಕಾಲದಲ್ಲಿ ಕೋಸಲ ರಾಜ್ಯ ಅಂತ ಒಂದು ಇತ್ತು. ಆ ಕೋಸಲ ರಾಜ್ಯಕ್ಕೆ ಕ್ಷೇಮದರ್ಶಿ ಅನ್ನುವಂತಹ ಅರಸನಿದ್ದ. ಅವನ ಆ ಒಂದು ಆಸ್ಥಾನಕ್ಕೆ ಒಮ್ಮೆ ಕಾಲಕ ವೃಕ್ಷೀಯನೆಂಬ ಮಹರ್ಷಿ ಬರ್ತಾರೆ. ಇವರು ಒಟ್ಟಿಗೆ ಒಂದು ವಿದ್ಯಾಭ್ಯಾಸ ಮಾಡಿರ್ತಾರೆ. ಹಿಂದೆ ಎಲ್ಲ ರಾಜರು, ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಎಲ್ಲರೂ ಗುರುಗಳ ಹತ್ರ ಅಭ್ಯಾಸ ಮಾಡುವಾಗ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡ್ತಿದ್ರು. ಅಲ್ಲಿ ಯಾವ ರಾಜಕುಮಾರ ಅಂತಾಗಲಿ, ಮಂತ್ರಿ ಕುಮಾರ ಅಂತಾಗಲಿ, ಅವನು ಸಾಮಾನ್ಯ ಬ್ರಾಹ್ಮಣ ಅಂತಾಗಲಿ ಭೇದವನ್ನು ಮಾಡ್ತಾ ಇರಲಿಲ್ಲ. ಎಲ್ಲರೂ ಅಲ್ಲಿ ಪರಸ್ಪರ ಸ್ನೇಹದಿಂದ ವಿದ್ಯೆಯನ್ನು ಕಲಿತಾ ಇದ್ರು. ಹೀಗೆ ಅವರವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಗುರುಗಳು ಅವರವರಿಗೆ ಕಲಿಸ್ಕೊಡ್ತಿದ್ರು. ಕ್ಷತ್ರಿಯರಿಗೆ ಧನುರ್ವಿದ್ಯಾಭ್ಯಾಸ ನಡೀತಿತ್ತು. ಹಿಂದೆ ಎಲ್ಲ ಋಷಿಮುನಿಗಳು ಕ್ಷತ್ರಿಯರು, ಯಾಕೆಂದರೆ ಮುಂದೆ ಅವನು ರಾಜ್ಯವನ್ನು ಆಡಬೇಕಾಗಿರುತ್ತೆ, ರಾಜಕುಮಾರ. ಹಾಗಾಗಿ ಅವನಿಗೆ ಏನು ಅವಶ್ಯಕತೆ ಇದೆಯೋ ಅಂಥ ವಿದ್ಯೆಗಳನ್ನು, ಅನೇಕ ಮಂತ್ರಗಳು, ಆ ಒಂದು ಅಸ್ತ್ರಗಳು, ಆಗ್ನೇಯ ಅಸ್ತ್ರ ಇರ್ಬೋದು, ವಾರುಣಾಸ್ತ್ರ ಇರ್ಬೋದು, ಇಂತಹ ಒಂದು ಆ ಮಂತ್ರದ ಅಧಿದೇವತೆಯನ್ನು, ಆ ಮಂತ್ರವನ್ನು ಉಪದೇಶಿಸಿ ಅದನ್ನು ಸಿದ್ಧಿ ಪಡೆಯುವಂತೆ ಅವರು ಅನುಗ್ರಹ ಮಾಡಿ ರಾಜಕುಮಾರರನ್ನು ಸುವ್ಯವಸ್ಥಿತವಾದಂತಹ ರಾಜನಾಗುವಂತೆ ಅವರು ಆ ಒಂದು ಶಿಕ್ಷಣವನ್ನು ಕೊಟ್ಟು ರಾಜ್ಯಕ್ಕೆ ಕಳಿಸ್ಕೊಡ್ತಿದ್ರು. ಹೀಗೆ ಆ ಒಂದು ಕ್ಷೇಮದರ್ಶಿ ಹಾಗೂ ಕಾಲಕ ವೃಕ್ಷೀಯ ಮುನಿ ಇಬ್ಬರು ಆ ಒಂದು ಸಣ್ಣಂದಿನಿಂದ ಸ್ನೇಹಿತರಾಗಿರ್ತಾರೆ. ಆಗ ಈ ಸ್ನೇಹದ ಒಂದು ನಿಮಿತ್ತದಿಂದ ಕಾಲಕ ವೃಕ್ಷೀಯ ಮುನಿ ಆ ಒಂದು ಪ್ರಪಂಚ ಪರ್ಯಟನೆ ಮಾಡ್ತಾ ಇರ್ತಾರೆ. ಮಾಡುವಾಗ ಒಮ್ಮೆ ತನ್ನ ಸ್ನೇಹಿತನ ಒಂದು ರಾಜ್ಯಕ್ಕೂ ಬರ್ತಾರೆ. ಇದು ಆ ಒಂದು ಕ್ಷೇಮದರ್ಶಿ ಎಂಬ ಆ ಒಂದು ತನ್ನ ಸ್ನೇಹಿತನ ರಾಜ್ಯ ಅಂತ ತಿಳಿದ ಮೇಲೆ, ಕೋಸಲ ರಾಜ್ಯಕ್ಕೆ ಬಂದಿದ್ದೀನಿ ಅಂತ ತಿಳಿದ ಮೇಲೆ ಆ ಮುನಿ ಅವರು ಏನಂದರೆ ಪಕ್ಷಿ ಭಾಷಾ ಪ್ರವೀಣರಾಗಿರ್ತಾರೆ. ಅಂದರೆ ಕಾಗೆಯ ಭಾಷೆಯನ್ನು, ವಾಯಸಿ ವಿದ್ಯೆಯನ್ನು ಕಲ್ತ್ಕೊಂಡು ಬಂದಿರ್ತಾರೆ ಗುರುಗಳ ಹತ್ರ. ನಾವು ಅನ್ಕೋತೀವಿ ಅಂಥದ್ದು ಒಂದು ವಿದ್ಯೆ ಇದೆಯಾ ಅಂತ. ಹೌದು ರೀ, ವಾಯಸಿ ವಿದ್ಯೆ ಅಂದರೆ ಕಾಗೆ. ಈಗ ನಮ್ಮ ಮನೆ ಸಾಮಾನ್ಯವಾಗಿ ನಾವು ಚಿಕ್ಕವರಿಂದ ಕೇಳ್ಕೊಂಡು ಬಂದಿದ್ದೀವಿ ನೋಡಿ, ನಮ್ಮ ಮನೆ ಮುಂದೆ ಕಾಗೆ ತುಂಬ ಸಲ ಕೂಗಿದ್ರೆ ಯಾರೋ ನೆಂಟರು ಬರ್ತಾರೆ ನೋಡಿ, ಕಾಗೆ ಕೂಗ್ತಿದೆ ಅಂತೀವಿ. ಅಂದರೆ ನಮಗೆ ಅದೊಂದೇ ಗೊತ್ತಿರೋದು ರೀ. ಆದರೆ ನಿಜವಾಗಿ ಕಾಗೆಗಳು ಆ ಒಂದು ನಮ್ಮ ಒಂದು ಆಗು ಹೋಗುಗಳನ್ನು ಹೇಳತ್ವಂತೆ ರೀ ಬಂದು. ಆದರೆ ನಮಗೆ ಅದರ ಭಾಷೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಆ ರಾಜ್ಯದ ತನ್ನ ಮಿತ್ರನ ಒಂದು ರಾಜ್ಯ ಅಂತ ತಿಳಿದು ಏನು ಮಾಡ್ತಾನೆ, ಮೊದಲಿಗೆ ತನ್ನ ಮಿತ್ರನನ್ನು ಭೇಟಿ ಮಾಡೋದಕ್ಕಿಂತ ಮುಂಚೆ ಅವನ ರಾಜ್ಯದ ಪರಿಸ್ಥಿತಿ ಹೇಗಿದೆ, ನನ್ನ ಮಿತ್ರನ ರಾಜ್ಯ ಹೇಗಿದೆ, ಯಾಕೆಂದರೆ ಅವನ ಹತ್ರ ಹೋಗುವಾಗ ನನ್ನ ಮಿತ್ರನಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕಲ್ಲ ಅಂತ ಹೇಳಿ ಅವನು ಎಲ್ಲರನ್ನ ತಾನು ಆ ರಾಜ್ಯದಲ್ಲಿ ಪರ್ಯಟನೆ ಮಾಡ್ತಾನೆ. ಹಗಲೂ ರಾತ್ರಿ ಸಂಚಾರ ಮಾಡ್ತಾನೆ. ಆಗ ಒಂದು ಆ ಕಾಗೆಯನ್ನು ಒಂದು ಪಂಜರದಲ್ಲಿ ಇಟ್ಕೊಂಡು ಸಾಕಿರ್ತಾನೆ. ಆಗ ಆ ಕಾಗೆಗೆ ಎಲ್ಲವನ್ನ ಹೇಳುವಂತಹ ಶಕ್ತಿ ಇರತ್ತೆ. ಏನು ಯಾವ ರೀತಿಯಲ್ಲಿ ಇವರ ಜೀವನ ಇದೆ ಅಂದರೆ ಆ ಕಾಗೆ ಏನು ಹೇಳುತ್ತೋ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವಿದ್ಯೆ ಇವನಿಗಿರುತ್ತೆ. ಕಾಗೆ ಎಲ್ಲವನ್ನು ಹೇಳುವಂಥ ನಿಷ್ಣಾತ ಪಕ್ಷಿಯಾಗಿರುತ್ತೆ. ಹಾಗೆ ಆ ಒಂದು ಎಲ್ಲ ತನಗೆ ಸಿಕ್ಕಂಥ ಎಲ್ಲ ಜನರಿಗೂ ಹೇಳ್ತಾನೆ, ಸಜ್ಜನರೇ ನೀವೆಲ್ಲ ವಾಯಸಿ ವಿದ್ಯೆಯನ್ನು ಕಲೀರಿ, ಇದರಿಂದ ನಿಮಗೆ ಕಾಗೆಗಳು ಏನು ಮಾತನಾಡುತ್ತೆ ಅನ್ನೋದು ತಿಳಿಯುತ್ತೆ. ಹಿಂದಿನ ಮತ್ತು ಮುಂದೆ ನಡೆಯುವ ಎಲ್ಲ ವಿಷಯಗಳನ್ನು ಕಾಗೆಗಳು ಯಥಾವತ್ತಾಗಿ ತಿಳಿಸುತ್ತೆ ಅಂತ ಹೇಳ್ತಾನೆ. ಎಲ್ಲರೂ ಮುನಿಯನ್ನು ನೋಡಿ ಯಾರೋ ಹುಚ್ಚ ಇರಬೇಕು ಅಂದರೆ ನೋಡಿ, ಸಜ್ಜನರು ತಮ್ಮ ನಿಜ ಸ್ವರೂಪವನ್ನು ಯಾರಿಗೂ ತೋರಿಸಿಕೊಡೋದಿಲ್ಲ. ಸಜ್ಜನರೇ ನಮ್ಮ ಎದುರಿಗೆ ಬಂದರು, ಅವರು ಸಜ್ಜನರು ಅನ್ನೋದೇ ನಮಗೆ ಅರಿವಾಗದಂತೆ ಅವರ ಪರ್ಯಟನೆ ಇರುತ್ತೆ ಅಂತ ಹೇಳ್ತಾ, ಹೀಗೆ ಆ ಎಲ್ಲ ಆ ಒಂದು ಜನರನ್ನು ಸಂದರ್ಶನ ಮಾಡಿ ಅವರ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸ್ತಾನೆ. ರಾಜ ಎಂಥವನು, ರಾಜ ಹೇಗೆ, ನಿಮ್ಮ ರಾಜ ಹೇಗೆ ಒಂದು ರಾಜ್ಯವನ್ನು ನಿರ್ವಹಣೆ ಮಾಡ್ತಿದ್ದೇನೆ, ರಾಜನ ಬಗ್ಗೆ ನಿಮಗಿರುವಂಥ ಅಭಿಪ್ರಾಯಗಳೇನು ಅಂತ ಎಲ್ಲರನ್ನೂ ಒಂದು ಸಂಗ್ರಹಿಸ್ತಾನೆ ಅಭಿಪ್ರಾಯ. ಜೊತೆಗೆ ಆ ರಾಜಕಾರ್ಯದಲ್ಲಿ ನಿಯುಕ್ತರಾಗಿರ್ತಾರಲ್ಲ ಅಧಿಕಾರಿಗಳು, ಒಂದು ಗ್ರಾಮದಲ್ಲಿ ಇರ್ತಾರೆ, ಒಂದು ನಗರಗಳಲ್ಲಿ ಇರ್ತಾರಲ್ಲ, ಎಲ್ಲ ಅಧಿಕಾರಿಗಳನ್ನು ನೋಡಿದಾಗ ಕಾಗೆ ಹೇಳುತ್ತೆ,
ಅವರನ್ನು ಒಬ್ಬೊಬ್ಬ ಅಧಿಕಾರಿಗಳನ್ನು ನೋಡಿದಾಗಲೂ ಆ ಕಾಗೆ ಹೇಳುತ್ತೆ, ಈ ಅಧಿಕಾರಿ ನೋಡಿ ರಾಜನಿಗೆ ಇಷ್ಟು ರೀತಿಯಲ್ಲಿ ಅವನು ತೊಂದರೆ ಕೊಟ್ಟು ಇನ್ನೇನು ಆ ರಾಜನನ್ನು ಮುಗಿಸುವಂತಹ ಒಂದು ಸಮಾಲೋಚನೆಯನ್ನು ಇವರೆಲ್ಲ ಮಾಡ್ತಿದ್ದಾರೆ ಅಂತ ಎಲ್ಲವನ್ನ ಕಾಲಕ ವೃಕ್ಷೀಯ ಮುನಿ ಎಲ್ಲವನ್ನ ತಿಳ್ಕೊತಾನೆ. ಅಂದರೆ ತನ್ನ ಆ ಒಂದು ಮಿತ್ರನಿಗೆ ಈ ರೀತಿ ಒಂದು ಮರಣ ಸನ್ನಿಹಿತವಾಗಿದೆ ಅಂತ ಹೇಳಿ, ಯಾಕೆಂದರೆ ಎಲ್ಲರೂ ಹಿತಶತ್ರುಗಳೇ ಇರ್ತಾರೆ ರಾಜನಿಗೆ. ಎಲ್ಲರೂ ಅವನ ಮುಂದೆ ಚೆನ್ನಾಗಿ ಮಾತನಾಡ್ತಾ ಅವನನ್ನು ಮೇಲೆ ಕೂಡಿಸಿ ಆ ನಂತರ ಅವನನ್ನು ಸಂಹಾರ ಮಾಡಬೇಕು ಅನ್ನೋದು ಅವರೆಲ್ಲರ ಚಿಂತೆಯಾಗಿರುತ್ತೆ. ಹೀಗೆ ಈ ಎಲ್ಲ ಪರಿಸ್ಥಿತಿಯನ್ನು ಆ ವಾಯಸಿ ವಿದ್ಯೆಯನ್ನು ಬಲ್ಲಂತಹ ಕಾಲಕ ವೃಕ್ಷೀಯ ಮುನಿ ಏನು ಮಾಡ್ತಾನೆ, ಆ ರಾಜಧನವನ್ನು ಅಪಹಾರ ಮಾಡ್ತಿರ್ತಕ್ಕಂಥ ಇವರೆಲ್ಲರನ್ನ ಪತ್ತೆ ಹಚ್ಚಿ ರಾಜನನ್ನು ನೋಡೋದಕ್ಕೆ ರಾಜಧಾನಿಗೆ ಬರ್ತಾನೆ. ಬಂದಾಗೆ ಅವನು ಕಠೋರ ವ್ರತನಿಷ್ಠ. ಅವನು ಯಾವ ಉದ್ದೇಶದಿಂದಲೂ ರಾಜನ ಹತ್ರ ಬಂದಿಲ್ಲ. ತನ್ನ ಮಿತ್ರ ಅವನಿಗೆ ಒಂದು ಸಹಾಯ ಮಾಡಬೇಕು, ನನ್ನ ಮಿತ್ರನಿಗೆ ನನ್ನ ವಿದ್ಯೆಯಿಂದ ಅವನಿಗೆ ಅನುಕೂಲವಾಗಬೇಕು ಅಂತ ಒಂದು ಉದ್ದೇಶದಿಂದ ಅರಮನೆಗೆ ಬಂದು, ನಾನು ರಾಜ ನಿನ್ನ ಬಗ್ಗೆ ನಾನು ಎಲ್ಲವನ್ನ ತಿಳಿದುಕೊಂಡಿದ್ದೇನೆ ಅಂತ. ಆಗ ರಾಜ ಮಿತ್ರ ಬಂದ ಅಂತ ಹೇಳಿ ಜೊತೆಗೆ ಕೇವಲ ಮಿತ್ರನಾಗಿರೋದಿಲ್ಲ, ಅವನು ಮಹರ್ಷಿಯಾಗಿರ್ತಾನೆ. ಹಾಗಾಗಿ ಅವನಿಗೆ ಎಲ್ಲ ಅರ್ಘ್ಯಪಾದ್ಯ ಎಲ್ಲವನ್ನ ಕೊಟ್ಟು ಕಾಲಕ ವೃಕ್ಷೀಯ ಮುನಿಯನ್ನು ತಾನು ಆ ಸ್ಥಾನದಲ್ಲಿ ಗೌರವಿಸ್ತಾನೆ. ಆಗ ಆ ಮುನಿ ರಾಜಸಭೆಗೆ ಬಂದ ಅವನು ರಾಜ ಸಿಂಹಾಸನದ ಪಕ್ಕದಲ್ಲಿ ಮಂತ್ರಿ ಕೂತಿರ್ತಾರೆ. ಆ ಮಂತ್ರಿಯನ್ನು ಕುರಿತು ಅವನು ಮಾತಾಡ್ತಾನೆ. ನೋಡು ಮಂತ್ರಿಯೇ, ಈ ನನ್ನ ಆ ಕಾಗೆ ವಾಯಸಿ ಹೇಳುತ್ತೆ, ಈ ಮಂತ್ರಿ ಇಷ್ಟೆಲ್ಲ ದುಷ್ಟ ಆಲೋಚನೆಯನ್ನು ರಾಜನ ಬಗ್ಗೆ ಮಾಡ್ತಾ ಇದ್ದಾನೆ. ಅವನು ಹಿಂದೆ ಮಾಡಿದ್ದನ್ನು ಹೇಳುತ್ತೆ. ಆಗ ಆ ಕ್ಷಣದಲ್ಲಿ ಮಂತ್ರಿ ಏನು ರಾಜನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ, ಇವನನ್ನು ಹೀಗೆ ನಾವು ನಾಶ ಮಾಡಬೇಕು, ಹೀಗೆ ಇವನ್ನ ಸಿಕ್ಕಾಕಿಸ್ಬೇಕು ಅಂತ ಏನು ಯೋಚನೆ ಮಾಡ್ತಿದ್ದು ಆ ಕಾಗೆಗೆ ಗೊತ್ತಾಗತ್ತೆ. ಅದು ಹೇಳುತ್ತೆ. ಅದನ್ನು ಅವನು ಹೇಳ್ತಾನೆ, ನೀನು ಇಂತಹ ಒಂದು ಸ್ಥಳದಲ್ಲಿ ಇಂತಹ ಒಂದು ರಾಜಧನವನ್ನು ನೀನು ಅಪಹಾರ ಮಾಡಿದ್ಯಾ, ಇಷ್ಟಿಷ್ಟು ರಾಜಧನವನ್ನು ನೀನು ದುರುಪಯೋಗ ಪಡಿಸ್ಕೊಂಡಿದ್ಯಾ ಅಂತ ಹೇಳಿ ಎಲ್ಲ ಅಧಿಕಾರಿಗಳ ಹೆಸರನ್ನು ಹೇಳ್ತಾನೆ. ಇವನು ಮುನಿ, ಅವತ್ತಿನ್ನೂ ಅವನು ರಾಜಸಭೆಗೆ ಬಂದಿರೋದು. ಆದರೆ ಇವು ರಾಜನ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಆ ಸೇವಕರ ಹೆಸರನ್ನು ಮುನಿಗಳು ಹೇಳ್ತಿದ್ದಾಗ ಆ ಒಂದು ಮಂತ್ರಿ ನಡುಗಿ ಹೋಗ್ಬಿಡ್ತಾನೆ. ಅಯ್ಯೋ ನನ್ನ ತಪ್ಪು, ಈಗ ರಾಜಕೋಶದ ನೀನು ಅಪಹಾರಕ ಅಂತ ಹೇಳಿ ನನ್ನ ಕಾಗೆ ಹೇಳ್ತಾ ಇದೆ, ಅದರಿಂದ ನೀನು ಈ ಅಪರಾಧವನ್ನು ಈಗಲೇ ಒಪ್ಪಿಕೋ, ಶಿಕ್ಷೆಯನ್ನು ಅನುಭವಿಸು ಅಂತ ಹೇಳಿಬಿಡ್ತಾನೆ. ಆಗ ಮಂತ್ರಿ ಮುನಿಯನ ಮಾತನ್ನ ಕೇಳಿ ಅವನು ಅಪ್ರತಿಭನಾಗ್ಬಿಡ್ತಾನೆ. ಏನು ಮಾತಾಡೋದಕ್ಕೆ ಆಗೋದೇ ಇಲ್ಲ. ಅವನ ತಪ್ಪನ್ನು ಒಪ್ಕೊಳ್ದೇನೆ ವಿಧಿನೇ ಇರೋದಿಲ್ಲ. ಆದರೆ ಹೀಗೆ ಎಲ್ಲ ಒಬ್ಬೊಬ್ಬ ಆ ಒಂದು ಸೇನಾಧಿಕಾರಿ ಹತ್ರ ಬರ್ತಾನೆ. ಈ ರೀತಿ ಅವನು ಏನು ಮಾಡಿದ, ಒಂದು ಇದು ರಾಜನಾಗೆ ಒಂದು ಮೃತ್ಯುವಿಗೆ ಅವನು ಏನು ಮಾಡಿದ್ದ, ಹಿಂದೆ ಏನು ಮಾಡಿದ, ಈಗೇನು ಯೋಚನೆ ಮಾಡ್ತಿದ್ದಾನೆ ಎಲ್ಲವನ್ನ ಹೇಳಿ ಅವನನ್ನು ಹೇಳ್ತಾನೆ, ನೀನು ಶಿಕ್ಷೆಯನ್ನು ಅನುಭವಿಸು. ಹೀಗೆ ಹಲವಾರು ಅಧಿಕಾರಿಗಳನ್ನು ಆ ಕಾಲಕ ವೃಕ್ಷೀಯ ಮುನಿ ತೋರಿಸಿಕೊಡ್ತಾನೆ. ಆಗ ಯಾರು ಅವನ ಮಾತನ್ನು ಸುಳ್ಳು ಅಂತ ಹೇಳಲ್ಲ, ಯಾಕಂದರೆ ಸತ್ಯವನ್ನೇ ಆ ಮುನಿ ಹೇಳಿರ್ತಾನೆ. ಎಲ್ಲರಿಗೂ ಅವರವರ ಸತ್ಯ ಅವರಿಗೆ ಗೊತ್ತಿರುತ್ತಲ್ಲ. ಹೀಗೆ ಇದರಿಂದ ಎಲ್ಲರೂ ಒಂದಾಗ್ಬಿಡ್ತಾರೆ. ಮಂತ್ರಿ, ಸೇನಾಧಿಪತಿ, ಅಧಿಕಾರಿಗಳೆಲ್ಲ ನಮ್ಮೆಲ್ಲರನ್ನ ಇವನು ಆ ಜೈಲಿಗೆ ಹಾಕಿಸಿ, ಅಂದರೆ ಸೆರೆಮನೆಗೆ ತಳ್ಳಿಸಿ ಇವನು ರಾಜನಿಗೆ ಆಪ್ತನಾಗಿ ಬಿಡ್ತಾನೆ. ಈ ರಾಜನನ್ನು ನಾವೇನು ಮಾಡಿದ್ರು ಅವನನ್ನು ಸಂಹಾರ ಮಾಡೋಕ್ಕೆ ಬರೋದಿಲ್ಲ, ಇವನು ಒಳ್ಳೆಯ ಒಂದು ಮಿತ್ರನೂ ಹೌದು, ಸಲಹೆಗಾರನೂ ಹೌದು ಅಂತ ತಿಳಿದು ಒಂದು ದಿನ ಏನು ಮಾಡ್ತಾರೆ, ಆ ಕಾಲಕ ವೃಕ್ಷೀಯ ಮುನಿಗೆ ಒಂದು ಬಿಡಾರವನ್ನು ಕೊಟ್ಟಿರ್ತಾನೆ ರಾಜ. ಎಲ್ಲ ರೀತಿಯಲ್ಲಿ ಅವನಿಗೆ ರಕ್ಷಣೆಯನ್ನು ಕೊಡ್ತಾನೆ. ಆದರೆ ಆ ಕಾಲಕ ವೃಕ್ಷೀಯ ಮುನಿ ಮಲಗಿದ್ದಾಗ ಅವರೆಲ್ಲರೂ ಬಂದು ಅವನಿಗೆ ತಿಳಿಯದಂತೆ ಆ ಕಾಗೆಯನ್ನು ಕೊಂದು ಬಿಡ್ತಾರೆ. ಅಂದರೆ ಆ ಕಾಗೆಯನ್ನು ಕೊಂದಾಗ ಮುನಿ ಬೆಳಗಿನ ಜಾವದಲ್ಲಿ ಹೇಳ್ತಾನೆ, ನೋಡ್ತಾನೆ ಆ ಪಕ್ಷಿ ಅಲ್ಲೇ ಆ ಒಂದು ಪಂಜರದಲ್ಲೇ ಪ್ರಾಣ ಬಿಟ್ಟುಬಿಟ್ಟಿರುತ್ತೆ ರೀ. ಅದನ್ನು ನೋಡಿ ಅವನಿಗೆ ಮನಸ್ಸಿಗೆ ಇಷ್ಟು ದಿನ ನನ್ನ ಜೊತೆಯಲ್ಲಿ ಇತ್ತು, ಆದರೆ ಆಯುಷ್ಯ ಮುಗಿದ್ರೆ ಅದೆಲ್ಲ ಒಂದು ನೆಪ ಅಷ್ಟೆ. ಒಂದು ಈ ರೀತಿಯಲ್ಲಿ ಹುಟ್ಟುವಾಗಲೇ ನಮ್ಮ ಹುಟ್ಟು ನಿರ್ಧಾರವಾಗಿರುತ್ತೆ, ಸಾವು ನಿರ್ಧಾರವಾಗಿರುತ್ತೆ. ಭಗವಂತನ ಒಂದು ಈ ಚರಿತ್ರೆಯನ್ನು, ಈ ಒಂದು ಸತ್ಯಾಸತ್ಯತೆಯನ್ನು ಮನಗಂಡ ಮುನಿ ಅದರ ಬಗ್ಗೆ ಯೋಚನೆ ಮಾಡಲ್ಲ. ಯಾಕೆಂದರೆ ಅದಕ್ಕೆ ಸದ್ಗತಿಯನ್ನು ಮುನಿಯೇ ಎಲ್ಲವನ್ನ ಮಾಡಿ
ಆ ನಂತರ ಕ್ಷೇಮದರ್ಶಿ ರಾಜನನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ಮಹಾರಾಜನಿಗೆ ಹೇಳ್ತಾನೆ, ನೋಡಪ್ಪ ಮಹಾರಾಜ, ನೀನು ಪ್ರಜೆಗಳ ಧನ ಪ್ರಾಣ ಮತ್ತು ಆಸ್ತಿಗಳಿಗೆ ರಕ್ಷಕನಾಗಿರಬೇಕು. ಇವತ್ತು ನನ್ನ ಪಕ್ಷಿಯನ್ನು ಕೊಂದರು, ನಾನು ನಿನ್ನ ಒಂದು ಮಂತ್ರಿಗಳನ್ನು, ನಿನಗೆ ಒಂದು ಹಿತಶತ್ರುಗಳನ್ನು ಹಿಡಿದುಕೊಟ್ಟಿದ್ದಕ್ಕೆ ಇವತ್ತು ನನ್ನ ಒಂದು ಕಾಗೆಯನ್ನು ಕೊಂದಿದ್ದಾರೆ, ನಾಳೆ ನನ್ನನ್ನೂ ಸಹಿತ ಕೊಲ್ಲಬಹುದು. ಅದರಿಂದ ನೀನು ಅನುಜ್ಞೆ ನೀಡಿದ್ರೆ ನಾನು ಹೊರಟು ಬಿಡ್ತೇನೆ ಈ ರಾಜ್ಯದಿಂದ. ಆಗ ಆ ಒಂದು ರಾಜ ಬಂದು ಅವನನ್ನು ಪಾದ ಹಿಡಿತಾನೆ. ಕ್ಷೇಮದರ್ಶಿ ರಾಜ, ಸ್ವಾಮಿ ನೀವು ಬಂದಿದ್ದು, ನೀವು ನನ್ನ ಮಿತ್ರರೇ ಇರಬಹುದು, ಆದರೆ ಇವತ್ತು ನನ್ನ ರಕ್ಷಕರಾಗಿ ಬಂದಿದ್ದೀರಾ. ಅದರಿಂದ ಮೀನೋತಿ ತ್ರಾಯತೆ ಇತಿ ಮಿತ್ರ ಅಂತ, ಕಷ್ಟ ಕಾಲದಲ್ಲಿ ಸಹಾಯ ಮಾಡಿ ಕೈ ಹಿಡಿಯುವವನು ಮಿತ್ರನಾಗ್ತಾನೆ. ಹಾಗಾಗಿ ನಿಮ್ಮನ್ನೇ ನಂಬಿದ್ದೀನಿ, ನನಗೆ ಒಂದು ಹಿತವಚನಗಳನ್ನು ಹೇಳಿ, ನಾನು ಹೇಗೆ ರಾಜ್ಯಭಾರವನ್ನು ನಾನು ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನು ನನಗೆ ಉಪದೇಶಿಸಿ ಅಂತ ಹೇಳ್ತಾನೆ. ಆಗ ಕ್ಷೇಮದರ್ಶಿಗೆ ಹೇಳ್ತಾನೆ, ಆ ಒಂದು ಕಾಲಕ ವೃಕ್ಷೀಯ ಮುನಿ ಹೇಳ್ತಾನೆ, ನೋಡಪ್ಪ ನಿನ್ನ ಹಿತಾರ್ಥಕ್ಕಾಗಿಯೇ ನಾನು ಆಗಮಿಸಿದ್ದೆ, ಆದರೆ ನಿನ್ನ ಕಾರ್ಯ ಪಡೆಯೋರೆಲ್ಲ ಇದ್ದಾರಲ್ಲ ಅವರೆಲ್ಲರ ಕೆಲಸದಿಂದ ನನಗೆ ಮನಸ್ಸು ನೊಂದಿದೆ, ನಿನ್ನ ಐಶ್ವರ್ಯವ ಲೂಟಿ ಆಗ್ತಾ ಇದೆ, ಅದಕ್ಕೆ ನಾನು ನಿನಗೆ ಎಚ್ಚರ ಕೊಡಬೇಕು ಅಂತ ಬಂದೆ. ಅದರಿಂದ ನೀವು ಆಗ ಮತ್ತೆ ರಾಜ ಕೇಳ್ತಾನೆ, ನೀವು ಏನು ಹೇಳಬೇಕು ಅಂತಿದ್ದೀರಾ ಅದನ್ನು ಸ್ಪಷ್ಟವಾಗಿ ನನಗೆ ಹೇಳಿ ಎಂದಾಗ, ನೀವು ಹೇಳಿದಂತೆ ನಾನು ಕೇಳ್ತೇನೆ, ಮೊದಲಿಗೆ ಶರಣಾಗತಿ. ರಾಜ ಹೇಳ್ತಾನೆ, ನೀವು ಹೇಳಿದಂತೆ, ನೀವು ನನ್ನ ಹಿತರಕ್ಷಣೆ ಮಾಡೋದಕ್ಕಾಗಿ ಬಂದಿದ್ದೀರಾ, ನೀವು ಹೇಳಿದಂತೆ ನಾನು ನಡ್ಕೋತೀನಿ, ನೀವೇ ನನ್ನ ಪುರೋಹಿತರು ಅಂತ ಹೇಳಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟು, ಅದರಿಂದ ಆಗ ಮುನಿ ಅವನಿಗೆ ಉಪದೇಶ ಮಾಡ್ತಾನೆ, ನೋಡಪ್ಪ ರಾಜ ಸೇವೆ ಅನ್ನೋದು ಬಹಳ ಕಷ್ಟಕರವಾದಂತಹ ಕೆಲಸ, ಅಷ್ಟೇ ಲೋಭಕರವಾದಂತಹ ಕೆಲಸ. ಈಗ ನಾವು ಇಲ್ಲಿ ಒಂದು ರಾಮದೇವರ ಒಂದು ಆಸ್ಥಾನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಸ್ಮರಣೆ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಆ ಒಂದು ರಾಮದೇವರ ಆಸ್ಥಾನದಲ್ಲಿ ಡಂಗೂರ ಹೊಡೆಸಿರ್ತಾರೆ ರಾಮದೇವರು, ಯಾರು ಬೇಕಾದರೂ ನಮ್ಮ ಆಸ್ಥಾನದಲ್ಲಿ ಬಂದು ನ್ಯಾಯವನ್ನು ಕೇಳಬಹುದು ಅಂತ. ಆಗ ಒಂದು ನಾಯಿ ಬರುತ್ತೆ ರೀ ಒಂದು ಆಸ್ಥಾನಕ್ಕೆ. ಎಂಥ ಭಗವಂತ, ಸರ್ವೋತ್ತಮನಾದಂತಹ ಭಗವಂತ ಅಲ್ಲಿ ಕೂತಿದ್ದಾನೆ ಸಿಂಹಾಸನದ ಮೇಲೆ ಪಟ್ಟಾಭಿಷಿಕ್ತನಾಗಿ. ನಾಯಿ ಬರುತ್ತೆ, ಆ ಒಂದು ಸಂದರ್ಶನದ ಸಮಯ ಇರುತ್ತಲ್ಲ, ನಾಯಿ ಬರುತ್ತೆ. ಆಗ ನಾಯಿ ಬಂದು ಬೊಗಳುತ್ತೆ. ಆ ಬೊಗಳಿದಾಗ ಯಾರಿಗೂ ಅರ್ಥ ಆಗಲ್ಲ, ಎಲ್ಲರೂ ನಾಯಿಯೇ ಬಂದಿದೆ ಓಡಿಸಿ ಅಂತಂದಾಗ ರಾಮದೇವರು ಹೇಳ್ತಾರೆ, ಇರ್ಲಪ್ಪ ಅದೇನೋ ಒಂದು ನ್ಯಾಯ ಕೇಳೋಕ್ಕಾಗಿ ಬಂದಿದೆ ಅಂತ ಹೇಳಿ ನಾಯಿ ಮಾತಾಡು ಅಂತ ಹೇಳ್ತಾನೆ. ಅಂದರೆ ಮಾತನಾಡುವಂಥ ಶಕ್ತಿಯನ್ನು ಕೊಟ್ಟು ಮಾತನಾಡಿಸ್ತಾನೆ. ಆಗ ಹೇಳುತ್ತೆ, ನನಗೆ ಒಂದು ನೋಡು, ನನಗೆ ಈ ಬ್ರಾಹ್ಮಣ ನನಗೆ ತುಂಬ ಹೊಡೆದು ನನ್ನ ಇದರಿಂದ ತಲೆ ಕೈ ಈ ಕಾಲುಗಳು ಎಲ್ಲ ಕಾಲುಗಳಿಂದ ರಕ್ತ ಸುರಿತಿದೆ, ನಾನು ನೊಂದಿತನಾಗಿದ್ದೇನೆ, ಅವನಿಗೆ ನೀನು ನನಗೆ ನ್ಯಾಯ ಕೊಡಿಸು. ಆಗ ಅವನು ಹೇಳ್ತಾನೆ, ಅಲ್ಲ ನೀನು ಏನೋ ಒಂದು ತೊಂದರೆ ಕೊಟ್ಟಿರ್ತೀಯ ಅವರಿಗೆ, ಅದಕ್ಕಾಗಿ ಅವರು ನಿನಗೆ ಕಲ್ಲು ತಗೊಂಡು ಹೊಡೆದಿರಬಹುದಲ್ವಾ? ಇಲ್ಲ ಸ್ವಾಮಿ, ನಾನು ಏನಾಯಿತು ಅಂತ ಹೇಳ್ತೀನಿ ಅಂತ ಹೇಳಿ ಅವನನ್ನು ಕರೆಸ್ತಾನೆ ರಾಮ. ಕರೆಸಿ ಆಗ ಇಬ್ಬರ ಎದುರಿಗೆ ಸಮಕ್ಷಮದಲ್ಲಿ ರಾಮ ಕೇಳ್ತಾ ಇದ್ದಾನೆ. ಆ ನಾಯಿ ಹೇಳ್ತಾ ಇದೆ, ಇವನು ಆಹಾರ ಸ್ವೀಕಾರ ಮಾಡ್ತಿದ್ದ, ಇವನ ಆಹಾರ ಸ್ವೀಕಾರ ಮಾಡುವಾಗ ಇವನ ಬಾಯಿಯಿಂದ ಆ ಒಂದು ತುತ್ತು ಕೆಳಗೆ ಬಿತ್ತು. ಅಂದರೆ ಇವನ ಆಹಾರ ಇವನ ನಾಲಿಗೆಗೆ ತಾಕಿ ಕೆಳಗೆ ಬಿತ್ತು. ಎಂಜಲು ನಮ್ಮ ಆಹಾರ, ನಾಯಿಗಳು ಎಂಜಲನ್ನು ತಿನ್ನುವಂಥದ್ದು. ನಾನು ಆ ಎಂಜಲಾಗಿತ್ತು ಅಂತ ಹೇಳಿ ಹಾಕಿದಾಗ ನನಗೆ ಹೊಡೆದಿದ್ದಿ ಇವನು. ಆಗ ಆ ರಾಮದೇವರು ಹೇಳ್ತಾರೆ, ಆಯ್ತಪ್ಪ ನಿನಗೆ ದುಃಖ ಆಗಿದೆ ಅಲ್ಲ, ನಿನಗೆ ನ್ಯಾಯ ಬೇಕಲ್ಲ, ಈಗ ನಾನು ನಿನಗೆ ನ್ಯಾಯ ತೀರ್ಮಾನದ ಅಧಿಕಾರವನ್ನು ಕೊಡ್ತೀನಿ, ಏನು ಶಿಕ್ಷೆ ಕೊಡಬೇಕು ಹೇಳು ಇವನಿಗೆ. ಆಗ ನಾಯಿ ಹೇಳುತ್ತೆ, ಇವನನ್ನು ಜಗನ್ನಾಥನ ಎಲ್ಲಿ ಪೂರಿ ಜಗನ್ನಾಥ ಇದನ್ನಲ್ಲ ಅಲ್ಲಿ ಪ್ರಧಾನ ಅರ್ಚಕನನ್ನಾಗಿ ಮಾಡು ಸ್ವಾಮಿ, ಇದೇ ಅವನಿಗೆ ಶಿಕ್ಷೆ. ಆಗ ಅಲ್ಲಿರೋರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಲ್ಲ, ಅಲ್ಲಿ ಜಗನ್ನಾಥನ ಒಂದು ಪ್ರಧಾನ ಅರ್ಚಕ ಅಂದರೆ ಎಂಥ ಒಂದು ದೊಡ್ಡ ಸ್ಥಾನ, ಇದನ್ನು ನಾಯಿ ಶಿಕ್ಷೆ ಕೊಡು ಅಂದರೆ ಈ ಥರ ಹೇಳುತ್ತಲ್ಲ ಅಂದರೆ, ಆಗ ಅದು ಹೇಳುತ್ತೆ, ಯಾಕೆ ಇಂಥ ಶಿಕ್ಷೆಯನ್ನು ಕೊಟ್ಟೆ ಅಂತ ರಾಮ ಕೇಳ್ತಾನೆ. ಆಗ ಸ್ವಾಮಿ, ನಾನು ಹಿಂದಿನ ಜನ್ಮದಲ್ಲಿ ಜಗನ್ನಾಥನ ಪ್ರಧಾನ ಅರ್ಚಕನಾಗಿದ್ದೆ. ಅಲ್ಲಿ ನಾನು ಅದೇನು ಬರ್ತಕ್ಕಂಥ ಭಕ್ತರು ಏನು ಕೊಡ್ತಾರೋ ಅದನ್ನು ದುರುಪಯೋಗ ಪಡಿಸಿಕೊಂಡು ನನ್ನ ಸ್ವಂತಕ್ಕಾಗಿ ನಾನು ಬಳಸಿಕೊಂಡು ಬಿಟ್ಟೆ. ಅದರಿಂದ ನನಗೆ ಈ ನಾಯಿ ಜನ್ಮ ಬಂದಿದೆ. ಅದರಿಂದ ಇವನೂ ಪ್ರಧಾನ ಅರ್ಚಕನಾಗಲಿ. ಆಗ
ಅವನು ಈ ರೀತಿ ಮಾಡೇ ಮಾಡ್ತಾನೆ. ಆಗ ಅವನಿಗೂ ನಾಯಿ ಜನ್ಮ ಬರುತ್ತೆ. ಮತ್ತೆ ನನಗೆ ಒಂದು ಬ್ರಾಹ್ಮಣ ಜನ್ಮ ಬಂದಾಗ ನಾನು ಅದಕ್ಕೆ ಕಲ್ಲು ತಗೊಂಡು ಹೊಡಿತೀನಿ. ಆಹಾರವನ್ನು, ಆ ನೋವು ಏನು ಅನ್ನೋದು ಅವನ ಅನುಭವಕ್ಕೆ ಬರಬೇಕು. ಆಯಾ ಯೋನಿಯಲ್ಲಿ ಇದ್ದಾಗ, ಈಗ ನಾವು ಹೇಳ್ತೀವಿ ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಒಂದು ಇರುವೆ ಕಚ್ಚಿದ್ರೂ ನೋವಾಗತ್ತೆ ರೀ, ಆನೆ ತುಳಿದ್ರೂ ನೋವಾಗತ್ತೆ. ಆದರೆ ನೋವಿನ ಸಾಂದ್ರತೆ ಹೇಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿರುತ್ತೋ ಹಾಗೆ ರಾಮದೇವರು ಹೇಳ್ತಾರೆ, ಇಲ್ಲಪ್ಪ ನೀನೇನೋ ಒಂದು ದುರಾಶೆಯಿಂದ, ಲೋಭದಿಂದ ನೀನು ಜಗನ್ನಾಥನ ಪ್ರಧಾನ ಅರ್ಚಕನಾದಾಗ ನೀನು ಮಾಡಿರಬಹುದು, ಆ ಒಂದು ಕೆಟ್ಟಾದ ರಾಜಧನವನ್ನು ಉಪಯೋಗಿಸಿಕೊಂಡಿರಬಹುದು. ಅವನು ಹಾಗೆ ಮಾಡ್ತಾನೆ ಅಂದರೆ ಆಗ ನಾಯಿ ಹೇಳುತ್ತೆ, ಸ್ವಾಮಿ ಆ ಸ್ಥಾನನೇ ಅಂಥದ್ದು. ಆ ಸ್ಥಾನಕ್ಕೆ ಬಂದ ಎಲ್ಲರೂ, ಆ ಮನುಷ್ಯರು, ಸಾಮಾನ್ಯ ಮನುಷ್ಯರು ಎಲ್ಲರೂ ಸೋತು ಹೋಗ್ತಾರೆ. ಆ ಲೋಭದಿಂದ ತನಗೆ ಅಷ್ಟು ಬರುವಂತಹ ದೊಡ್ಡ, ಈಗ ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು, ತಮ್ಮದೆಲ್ಲ ಆಯಿತು, ಇದು ಏನು ಇಷ್ಟೊಂದು ಇದೆಯಲ್ಲ, ಇದರಲ್ಲಿ ನಾನೊಂಚೂರು ತಗೊಂಡ್ರೆ ಏನಾಗತ್ತೆ ಅನ್ನುವ ಬುದ್ಧಿ ಮನುಷ್ಯನಿಗೆ ಬಂದೇ ಬರುತ್ತೆ. ಅವನು ಖಂಡಿತವಾಗಿ ಮುಂದೆ ನಾಯಿಯಾಗಿ ಹುಟ್ಟುತ್ತಾನೆ. ಅಂದರೆ ಎಂಥ ಒಂದು ಆಗಿನ ಕಾಲಕ್ಕೆ ಎಂತಹ ಒಂದು ನಾಯಿಯನ್ನು ಕುರಿತು ಹೇಳ್ತಾನಲ್ಲ, ಆ ನಾಯಿಗೆ ಅಂಥ ಶಕ್ತಿಯನ್ನು ಕೊಟ್ಟು ರಾಮದೇವರು ನ್ಯಾಯವನ್ನು ಕೊಡಿಸಿದ್ರು ಅವನಿಗೆ ಅಂತ ಹೇಳಿದಾಗ, ಅವನು ನಾಯಿ ಆದಾಗ ಈ ನಾಯಿ ಬ್ರಾಹ್ಮಣನಾಗಿ ಅದಕ್ಕೆ ಹೊಡಿತಾನೆ. ಆಗ ಅದು ನೋವಾಗಿ, ಆ ನೋವಿನಿಂದ ನರಳಿದಾಗ ಅವನು ಹೇಳ್ತಾನೆ, ನಿನಗೆ ಇದರ ಅನುಭವ ಆಗಬೇಕು ಅಂತ ನಾನು ಹೇಳಿದ್ನೇ ಹೊರತು ನಿನಗೆ ಯಾರು ಇನ್ನು ಮುಂದೆ ಏನೂ ಮಾಡದಂತೆ ಆಗಲಿ ಅಂತ ಹೇಳಿ ಅದಕ್ಕೆಲ್ಲ ಆಹಾರದ ವ್ಯವಸ್ಥೆ ಎಲ್ಲ ಮಾಡಿ ಆ ನಾಯಿ ಜನ್ಮವನ್ನು ಕಳೆದುಕೊಳ್ಳುವಂತೆ ಮಾಡ್ತಾನೆ. ಹೀಗೆ ನೋಡಿ, ಇವತ್ತು ರಾಜನಿಗೆ ಇಲ್ಲಿ ಕಾಲಕವೃಕ್ಷೀಯ ಮುನಿ ಹೇಳ್ತಾನೆ, ಈ ರಾಜನಿಗೆ ಈ ಬಹಳ ಮಂದಿ ಶತ್ರುಗಳು, ಮಿತ್ರರು ಎಲ್ಲರೂ ಇರ್ತಾರೆ. ಅದರಿಂದ ಅವರಿಗೆ ಆ ಅಧಿಕಾರಿಗಳಿಗೆ ಇವ್ರನ್ನೆಲ್ಲರ ಭಯ ಇದ್ದೇ ಇರುತ್ತೆ. ಅವರು ದಗದಗಿಸುವ ಬೆಂಕಿಯ ಸಮೀಪದಲ್ಲಿ ಎಚ್ಚರಿಕೆಯಿಂದ ಹೇಗೆ ಮನುಷ್ಯ ಇರಬೇಕೋ ಹಾಗೆ ಇರಬೇಕು. ಈಗ ನನ್ನಂಥ ಮುನಿಗಳು ಅಂದರೆ ಮಿತ್ರರು ತಮ್ಮ ಮಿತ್ರರಿಗೆ ಆಪತ್ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡಬೇಕು. ಅದಕ್ಕಾಗಿಯೇ ನಾನು ಕಾಗೆಯ ಮೂಲಕ ನಿನ್ನ ಅಧಿಕಾರಿಗಳ ಸ್ವಭಾವವನ್ನು ನಾನು ನಿನಗೆ ತಿಳಿಸ್ಕೊಟ್ಟೆ. ಆದರೆ ಅದೇ ಆ ಪಕ್ಷಿಯ ಮರಣಕ್ಕೆ ಕಾರಣವಾಯಿತು. ನನ್ನ ಕಾಗೆಯು ಮರಣ ಹೊಂದಿದ್ದಕ್ಕೆ ನಾನು ನಿನ್ನನ್ನು ನಿಲ್ಲಿಸೋದಿಲ್ಲಪ್ಪ. ಆದರೆ ನಿನ್ನ ಬೊಕ್ಕಸವನ್ನು ಲೂಟಿ ಮಾಡ್ತಾ ಇರೋರು ನಿನ್ನ ಅರಮನೆಯಲ್ಲೇ ಇದ್ದಾರೆ. ಅವರಿಗೆ ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವಂತಹ ಯಾವ ಇರಾದೆಯೂ ಇಲ್ಲ. ಎಲ್ಲವೂ ಆ ರಾಜನ ಬೊಕ್ಕಸದ ಹಣ ಅವರ ಬೊಕ್ಕಸಕ್ಕೆ ಹೋಗ್ತಾ ಇದೆ. ಇಂತಹ ಜನರೊಂದಿಗೆ ನಿನಗೆ ವೈರ ಉಂಟಾಗಿದೆ. ಹಾಗಾಗಿ ನನ್ನ ಕಾಗೆಯೇ ಕೊಂದಿದೆ ಅಂದ ಮೇಲೆ ನೀನು ಈ ರಾಜ್ಯದ ಅಧಿಕಾರಿಗಳ ಮೇಲೆ ಅತ್ಯಂತವಾದಂತಹ ವಿಶ್ವಾಸವನ್ನು ಇಡಬೇಡ ಅಂತ ಹೇಳಿ, ಸಾಧ್ಯವಿರುವಾಗ ಈ ವಿಶ್ವಾಸ ಇಡಬೇಡ. ಅದರಿಂದ ರಾಜ್ಯದಲ್ಲಿ ನೀನು ರಾಜನಾಗಿರೋದಕ್ಕೆ ಆಗೋದೇ ಇಲ್ಲ. ಅದರಿಂದ ಸತ್ಕಾರ್ಯ ಮತ್ತು ದುಷ್ಕಾರ್ಯ ಮಾಡೋರಿಬ್ರೂ ಕೊಲೆಗೆ ಈಡಾಗ್ತಾರೆ ಅಂತ ಒಂದು ಗಾದೆಯೇ ಇದೆ. ನೀನು ಸತ್ಕಾರ್ಯವನ್ನು ಮಾಡಿದರೂ ಅದನ್ನು ಸಹಿಸಲಾರದೆ ಜನರು ನಿನಗೆ ಅಪಕಾರ ಮಾಡ್ತಾರೆ. ಒಂದು ದುಷ್ಟ ಕಾರ್ಯ ಮಾಡಿದ್ರೂ ನೀನು ಯಾವುದೋ ಒಂದು ರೀತಿಯಲ್ಲಿ ಕೊಲೆಯಾಗ್ತೀಯ. ಹಾಗಾಗಿ ಅದಕ್ಕೆ ಕಾಲಕವೃಕ್ಷೀಯ ಮುನಿ ಉದಾಹರಣೆ ಕೊಡ್ತಾನೆ. ಏನಂದರೆ, ಒಂದು ಮಹಾವೃಕ್ಷ ಇದೆ. ಆ ವೃಕ್ಷದ ಪಕ್ಕದಲ್ಲಿ ಒಂದು ಪೊದೆ ಹುಟ್ಕೊಳ್ಳುತ್ತೆ. ಅದು ಹುಟ್ಟಿ ಆ ವೃಕ್ಷವನ್ನೇ ಆಶ್ರಯಿಸಿ ಬೆಳೆಯುತ್ತೆ. ಸುತ್ತ ವೃಕ್ಷಕ್ಕೆ ತುಂಬ ಬಳ್ಳಿ ಸುತ್ತಕೊಳ್ಳುತ್ತೆ ನೋಡಿ ಪೊದೆ. ಆಮೇಲೆ ಆ ಪೊದೆ ಒಣಗುತ್ತೆ, ಬಹಳ ಬೇಗ ಒಣಗುವಂತಹದ್ದು ಆ ಪೊದೆ. ಆ ಒಣಗಿದಾಗ ದಾವಾಗ್ನಿ ಅಂದರೆ ಆ ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹತ್ಕೊಳ್ಳುತ್ತೆ ನೋಡಿ. ಆ ದಾವಾಗ್ನಿಗೆ ಆ ಪೊದೆ ಏನಾದರೂ ಹತ್ಕೋತು ಅಂದರೆ ಆ ವೃಕ್ಷವನ್ನೂ ಸಹಿತ ಅದು ನಾಶ ಮಾಡಿಬಿಡತ್ತೆ. ಹಾಗೆ ನಿನ್ನಿಂದಲೇ ನಿಯುಕ್ತರಾದಂತಹ ಈ ಎಲ್ಲ ಅಧಿಕಾರಿಗಳನ್ನು, ವೇತನ ಪಡೆಯೋರನ್ನು ನೀನು ಸರಿಯಾದ ರೀತಿಯಲ್ಲಿ ವಿವೇಚನೆ ಇಲ್ಲದೆ ನಂಬಿದರೆ ಅವರು ನಿನ್ನ ಮೇಲೆ ಒಳಗೆ ದ್ವೇಷ ಭಾವವನ್ನು ಇಟ್ಟುಕೊಂಡು ಅವರು ನಿನ್ನನ್ನು ಅವರು ಕಾಗೆಯನ್ನು ಕೊಂದಂತೆಯೇ ಕೊಂದು ಬಿಡ್ತಾರೆ. ಅದರಿಂದ ಇವಾಗ ನೀನೇನು ಮಾಡಬೇಕು ಅಂದರೆ, ಆಗ ಮುನಿ ಇನ್ನೊಂದು ಉಪಾಯ ಹೇಳ್ಕೊಡ್ತಾನೆ. ನೀನು ಏನು ಮಾಡಬೇಕು, ಈ ದುಷ್ಟ ನಿಗ್ರಹ ಆಗಬೇಕು ಅಂದರೆ, ಆಗ ಕಾಗೆಯ ಸತ್ತ ವಿಷಯವನ್ನು ಯಾರಿಗೂ ಹೇಳಲೇಬೇಡ. ಹೇಳದೆ ನೀನೇನು ಮಾಡು, ಒಬ್ಬೊಬ್ಬ ಅಧಿಕಾರಿಗಳನ್ನು ನಾನು ಹೇಳ್ತೇನೆ ಯಾವ ಅಧಿಕಾರಿ ಹೇಗಿದ್ದಾನೆ ಅಂತ. ಆ ಒಬ್ಬೊಬ್ಬ ಅಧಿಕಾರಿಗಳನ್ನು ನೀನು ವಿಚಾರಣೆಗೆ ಒಳಪಡಿಸು. ಆದರೆ ಏನು ಮಾಡು, ನೀನು ವಿಚಾರಣೆ ಮಾಡಬೇಡ. ಅವರಿಗೆ ಈಗ ಯಾರು ನ್ಯಾಯಾಧೀಶನಾಗಿ ಒಬ್ಬರನ್ನ ಕೂತ್ಕೊಂತಾರಲ್ಲ, ಎಲ್ಲ ಅವರ ಕಡೆಯವರೇ ಇದ್ದಾರೆ, ಅವರನ್ನು ಮೊದಲು ವಜಾ ಮಾಡು.
ನೀನು ನಾ ಹೇಳುವಂಥವನನ್ನು ನ್ಯಾಯಾಧೀಶನ ಸ್ಥಾನಕ್ಕೆ ಕೂಡಿಸಿ ಅವರಿಂದ ಅವರಿಗೆ ಶಿಕ್ಷೆ ಕೊಡಿಸು. ನೀನು ಶಿಕ್ಷೆ ಕೊಟ್ಟಿದೆಯಾ ಅನ್ನುವುದು ಅವರಿಗೆ ತಿಳಿಯಲೇಬಾರದು. ಆ ರೀತಿ ಮಾಡಿ ನೀನು ಕ್ಷೇಮದರ್ಶಿ ಅನ್ನುವಂಥ, ನೀನು ನನ್ನ ಸ್ನೇಹಿತ, ನನ್ನ ತಂದೆಗೂ ನೀನು ಸ್ನೇಹಿತನಾಗಿದೆಯಾ, ಅದರಿಂದ ನಾನು ನಿನ್ನ ರಾಜ್ಯಕ್ಕೆ ನಾನು ಎಚ್ಚರಿಸೋದಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ರಾಜ ಕಾಲಕವೃಕ್ಷೀಯನನ್ನು ತನ್ನ ಪುರೋಹಿತನನ್ನಾಗಿ ಮಾಡಿಕೊಂಡು ಅವನ ಬುದ್ಧಿ ಕೌಶಲ್ಯದ ಸಹಾಯದಿಂದ ಆಂತರಿಕ ಶತ್ರುಗಳನ್ನು ನಿರ್ಮೂಲನ ಮಾಡಿ ಅನೇಕಾನೇಕ ಯಜ್ಞಗಳನ್ನು ಮಾಡಿ ಅಭ್ಯುದಯವನ್ನು ಸಾಧಿಸ್ತಾನೆ ಅಂತ ನಾವು ಅವರ ಚರಿತ್ರೆಯಲ್ಲಿ ಬರುತ್ತೆ. ಹೀಗೆ ನೋಡಿ, ಬ್ರಾಹ್ಮಣ ಬುದ್ಧಿಶಕ್ತಿಯ ಪ್ರತೀಕನಾಗಿದ್ದಾನೆ. ರಾಜ ಅವನು ದೇಹಬಲ, ಬಾಹುಬಲದ ಪ್ರತೀಕ. ಬಾಹುಬಲ ಹಾಗೂ ಬುದ್ಧಿಬಲ ಎರಡೂ ಸೇರಿದಾಗ ನಾವು ಆಂತರಿಕ ಶತ್ರುಗಳನ್ನು ನಿರ್ಮೂಲನೆ ಮಾಡಬಹುದು ಅಂತ ನಾವು ಕೇಳ್ತೀವಿ. ಅಲ್ಲರಿ, ಬಾಹುಬಲ ಮತ್ತು ಒಂದು ಬುದ್ಧಿಬಲ ಹೇಗೆ ಅಂದರೆ, ಬಾಹುಬಲ ಅಂದರೆ ಇಂದ್ರಿಯಗಳೆಲ್ಲದರಲ್ಲಿ ಬಲ ಇರಬೇಕು. ಆ ಬಲದಿಂದ ಅದು ಒಂದು ಏಕಾದಶಿಯಾದಿ ಉಪವಾಸಗಳನ್ನು ಮಾಡ್ತಾ, ಆಂತರಿಕ ಶತ್ರುಗಳು ಯಾರು? ಕಾಮಕ್ರೋಧಾದಿಗಳು. ಅವತ್ತು ಹೇಗೆ ರಾಜನನ್ನು ಎಲ್ಲರೂ, ಮಂತ್ರಿ, ಸೇನಾಧಿಪತಿ ಎಲ್ಲರೂ ಆ ರಾಜನ ಸಂಹಾರವನ್ನೇ ಬಯಸಿದ್ರು, ಹಾಗೆ ಇವತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ನಮ್ಮ ಒಂದು ವಿನಾಶವನ್ನೇ ಬಯಸುತ್ತೆ. ಈಗ ನಾನು ಜಗನ್ನಾಥನ ಆ ರಾಮದೇವರು ನ್ಯಾಯ ಕೊಡ್ತಲ್ಲ ನಾಯಿ, ಅದರ ಬಗ್ಗೆ ಮಾತಾಡೋಣ. ಯಾಕೆಂದರೆ ನಾಯಿ ಹೇಳುತ್ತೆ, ನನಗೆ ಆ ಒಂದು ಶತ್ರುಗಳು ಯಾರು, ಅವನಿಗೆ ಅಂಥ ಒಂದು ಇದು ಅಂದರೆ ಕಾಮ, ಆ ಲೋಭ ಅವನಿಗೆ ಶತ್ರು ಆಗೋಯ್ತು. ಎಂಥ ಒಳ್ಳೆಯ ಸ್ಥಾನ ಸಿಕ್ಕಿತ್ತು, ಜಗನ್ನಾಥನನ್ನ ಪೂಜೆ ಮಾಡುವಂಥ ಪ್ರಧಾನ ಅರ್ಚಕನ ಸ್ಥಾನ ಸಿಕ್ಕರೆ ಆ ಲೋಭ, ಇದು ನನಗೆ ಬೇಕು, ಇದು ದೇವರ ದುಡ್ಡು, ಬೆಂಕಿ ಅಂತೆ ಅನ್ನೋದು ಅವನಿಗೆ ಬರಲಿಲ್ಲ. ಆ ಲೋಭ ಪ್ರಧಾನವಾಗ್ಬಿಡ್ತು. ಹಾಗೆ ಆಂತರಿಕ ಶತ್ರುಗಳಿಂದ ನಮ್ಮ ವಿನಾಶ, ಅವರು ನಮ್ಮ ವಿನಾಶವನ್ನೇ ಬಯಸ್ತಾ ಇದ್ದಾರೆ. ಹೊರಗಿನ ಶತ್ರುಗಳಲ್ಲರಿ, ಒಳಗಿನ ಶತ್ರುಗಳನ್ನ ಹೇಗೆ ನಿಗ್ರಹಿಸಬೇಕು ಅಂದರೆ ಬಾಹುಬಲವೂ ಇರಬೇಕು, ಬುದ್ಧಿಬಲವೂ ಇರಬೇಕು. ಹಾಗೆ ಭಗವಂತ ಬುದ್ಧಿಬಲ ಹಾಗೂ ಬಾಹುಬಲ ಎರಡನ್ನೂ ಸಮ್ಮಿಳಿನಗೊಳಿಸಿದಾಗ ನಾವು ಆ ಕ್ಷೇಮದರ್ಶಿ ಮಹಾರಾಜ ಹೇಗೆ ಆ ಕಾಲಕ ವೃಕ್ಷೀಯ ಮುನಿಯನ್ನು ನಂಬುದ್ನೋ ಹಾಗೆ ನಾವು ಮಹರ್ಷಿಗಳನ್ನು ನಂಬಿ, ಸ್ವಾಮಿ ನನ್ನ ಆಂತರಿಕ ಶತ್ರುಗಳ ವಿನಾಶಕ್ಕಾಗಿ ನನ್ನನ್ನು ಸಿದ್ಧಗೊಳಿಸಿ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಆ ಕಾಲಕ ವೃಕ್ಷೀಯ ಮುನಿಗಳು ಆ ಒಂದು ವಾಯಸೀ ವಿದ್ಯೆಯಿಂದ, ವಾಯಸೀ ವಿದ್ಯೆ, ನಾವು ಪಕ್ಷಿ ಭಾಷೆಯನ್ನು ಇವತ್ತು ಪಕ್ಷಿ ತಜ್ಞರು ಅಂತ ನಾವು ಕೇಳ್ತೀವಿ. ಪಕ್ಷಿ ಭಾಷೆಯನ್ನು ಹಿಂದೆ ಮಹರ್ಷಿಗಳು ಹಿಂದೆಯೇ ಬಲ್ಲವರಾಗಿದ್ದರು. ಅದು ಒಂದು ವಾಯಸೀ ವಿದ್ಯೆ ಅನ್ನೋದೇ ಒಂದು ಇತ್ತು. ಅದನ್ನು ಕಲಿತವರು ಆ ರಾಜನನ್ನು ರಕ್ಷಣೆ ಮಾಡ್ತಿದ್ರು. ಹೀಗೆ ಮುನಿಗಳು ತಾವು ಕಲಿತಂತಹ ವಿದ್ಯೆಯಿಂದ ಸಾಮ್ರಾಜ್ಯಕ್ಕೆ ಒಡೆಯನಾದಂತಹ ರಾಜನನ್ನು ರಕ್ಷಣೆ ಮಾಡ್ತಿದ್ರು. ಅವನ ಆಂತರಿಕ ಶತ್ರುಗಳನ್ನು ಕೇವಲ ಬಾಹುಬಲದಿಂದ ಹೊರಗಿನ ಶತ್ರುಗಳನ್ನು ರಾಜ ನಿರ್ಮೂಲನ ಮಾಡ್ಬೋದು. ಆದರೆ ಇಂತಹ ಆಂತರಿಕ ಹಿತಶತ್ರುಗಳು ಅಂತೀವಿ, ಇಂತಹ ಹಿತಶತ್ರುಗಳನ್ನು ನಿರ್ಮೂಲನ ಮಾಡುವುದಕ್ಕಾಗಿ ಮಹರ್ಷಿಗಳು ರಾಜನನ್ನು ಕಾಪಾಡ್ತಿದ್ರು ಅಂತ ನಾವು ಕೇಳ್ತೀವಿ. ಮುಂದೆ ಆ ಒಂದು ಕ್ಷೇಮದರ್ಶಿ ಅವನು ಒಂದು ವಿಪತ್ತಿಗೆ ಸಿಕ್ಕಾಕೋತಾನೆ. ಇದೆಲ್ಲ ಆಯಿತು, ಇದಾದ ಮೇಲೆ ವಿಪತ್ತಿಗೆ ಸಿಕ್ಕಾಕೊಳ್ತಾನೆ. ಆಗ ಅವನು ಮತ್ತೆ ಕಾಲಕ ವೃಕ್ಷೀಯ ಮುನಿಗಳ ಹತ್ರನೇ ಹೋಗ್ತಾನೆ. ಏನು ವಿಪತ್ತಿಗೆ ಸಿಕ್ಕಾಕೋತಾನೆ ಅಂದರೆ ಆ ವಿಪತ್ತು ಐಶ್ವರ್ಯದ ಒಂದು ದೃಷ್ಟಿಯಿಂದ ಸಿಕ್ಕಾಕೋತಾನೆ. ಆಗ ಅವನಿಗೆ ಕಾಲಕ ವೃಕ್ಷೀಯ ಮುನಿ ಐಶ್ವರ್ಯದ ಕ್ಷಣಿಕತೆಯನ್ನು ಬೋಧಿಸ್ತಾನೆ. ಅಪ್ಪ, ಈ ಧನದ ಹಿಂದೆ ಹೋಗಬೇಡ, ಸಾಧನ ಹಿಂದೆ ಹೋಗು. ಯಾಕೆಂದರೆ ಧನ ಇವತ್ತಲ್ಲ ನಾಳೆ ನಮ್ಮನ್ನು ಒಂದು ಅಧಪ್ಪತನಕ್ಕೆ ತಳ್ಳತ್ತೆ ಹೊರತು, ಧನದ ಹಿಂದೆ ನಾವು ಹೋದಾಗ ನಾವು ಕೊನೆಗೆ ಒಮ್ಮೆ ಮೇಲಿನಿಂದ ಸ್ವಲ್ಪ ನಿಂತಿದ್ದಾಗ ಬಿದ್ದರೆ ನೋವಾಗಲ್ಲರಿ, 10 ಮಹಡಿಯಿಂದ ಬಿದ್ದರೆ ಹೇಗೆ ಕೈ ಕಾಲು ಮುರಿದು ಅವನು ಜೀವಮಾನವಿಡೀ ತನ್ನ ಎಲ್ಲ ಇಂದ್ರಿಯಗಳ ಶಕ್ತಿ ಕಳ್ಕೋತಾನೋ ಹಾಗಾಗ್ಬಿಡತ್ತೆ. ಹಾಗಾಗಿ ಧನದ ಹಿಂದೆ ಹೋಗಬೇಡ. ಧನ ಬೇಕು ನಮ್ಮ ಜೀವನದಲ್ಲಿ, ನಾವು ಪ್ರತಿನಿತ್ಯ ಬದುಕೋದಕ್ಕಾಗಿ, ಸಾಧನಕ್ಕಾಗಿ ಧನ ಬೇಕು. ಆದರೆ ಧನವೇ ಪ್ರಧಾನವಾಗಬಾರ್ದು, ಸಾಧನ ಪ್ರಧಾನವಾಗಬೇಕು. ಅದರಿಂದ ನೀನು ಕಳೆದು ಹೋಯಿತು ರಾಜ್ಯ ಅಂತ ಬೇಜಾರು ಮಾಡ್ಕೋಬೇಡ. ಈ ನಾನಾ ವಿಧವಾಗಿ ಉಪಾಯದಿಂದ ಅವನಿಗೆ ಧರ್ಮವನ್ನು ಬೋಧಿಸ್ತಾನೆ. ಇದರಲ್ಲಿ ಕಾಲಕ ವೃಕ್ಷೀಯನ ರಾಜನೀತಿಜ್ಞತೆ ಬಹಳ ಚೆನ್ನಾಗಿ ಆ ಒಂದು ಅರಿವಾಗತ್ತೆ ಅವನಿಗೆ. ಆಗ ಆ ನ್ಯಾಯ ಮಾರ್ಗದಿಂದ ಆಗ ಕ್ಷೇಮದರ್ಶಿ ಹೇಳ್ತಾನೆ, ಸ್ವಾಮಿ ನನಗೆ ವಂಚನೆ ಬೇಡ, ದಂಭ ಬೇಡ, ಆದರೆ ನ್ಯಾಯ ಮಾರ್ಗದಿಂದ
ಒಂದು ಸಂಪತ್ತನ್ನು ಗಳಿಸೋದಕ್ಕೆ ನೀವು ನನಗೆ ಮಾರ್ಗವನ್ನು ತೋರಿಸಿ ಅಂತ ಹೇಳ್ತಾನೆ. ಆಗ ಕಾಲಕ ವೃಕ್ಷೀಯ ಮುನಿ ಹೇಳ್ತಾನೆ, ಆಯಿತು, ನಿನ್ನ ರಾಜ್ಯವನ್ನು ಯಾರು ಅಪಹಾರ ಮಾಡಿದ್ರಪ್ಪ? ವಿದೇಹ ರಾಜ. ಅವನು ಕಾಲಕ ವೃಕ್ಷೀಯ ಮುನಿಯನ್ನು ವಿದೇಹರಾಜನು ಗೌರವಿಸ್ತಾ ಇರ್ತಾನೆ. ಆಗ ವಿದೇಹರಾಜನಿಗೆ ಹೇಳಿ ಕಳಿಸ್ತಾನೆ. ಆ ಮುನಿ ಕರೆಸ್ಕೊಂಡು ಕ್ಷೇಮದರ್ಶಿಯ ಬಗ್ಗೆ 2 ಒಳ್ಳೆಯ ಮಾತನ್ನು ಹೇಳ್ತಾನೆ. ನೋಡಪ್ಪ, ಕ್ಷೇಮದರ್ಶಿ ಶುದ್ಧ ಚಾರಿತ್ರ್ಯ ಉಳ್ಳವನಾಗಿದ್ದಾನೆ. ನಾನು ಅವನನ್ನು ನಾನಾ ಪ್ರಕಾರವಾಗಿ ಪರೀಕ್ಷೆ ಮಾಡಿದ್ದೇನೆ. ನೀನೂ ಸಹ ಧರ್ಮವನ್ನೇ ಪ್ರಧಾನವಾಗಿ ಭಾವಿಸಿರೋನು. ಹಾಗಾಗಿ ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೇನೆ, ಮಾಡ್ತಾ ಇದ್ದೀನಿ, ನೀನು ಇವನ ಹಿತ ಸಾಧನೆಗೆ ತತ್ಪರನಾಗು. ಯುದ್ಧವನ್ನು ಮಾಡಬೇಡ. ನೀನು ಇವನನ್ನು ವಶವರ್ತಿಯನ್ನಾಗಿ, ಅಂದರೆ ನೀನು ಅವನ ಸಾಮಂತ ರಾಜನನ್ನಾಗಿ ಅಂಗೀಕರಿಸಿ ಅವನ ರಾಜ್ಯವನ್ನು ಅವನಿಗೆ ಕೊಟ್ಟು ಬಿಡು ಅಂತ ಹೇಳಿದಾಗ ವಿದೇಹರಾಜ ಕ್ಷೇಮದರ್ಶಿಯನ್ನು ಗೌರವಿಸಿ ತನ್ನ ಅಳಿಯನನ್ನಾಗಿ ಸ್ವೀಕಾರ ಮಾಡ್ತಾನೆ. ಇದರಿಂದ 2 ರಾಜ್ಯಗಳಿಗೆ ಪರಸ್ಪರ ಮೈತ್ರಿ ಏರ್ಪಡುತ್ತೆ. ಹಾಗಾಗಿ 2 ರಾಜ್ಯವು ಸಮೃದ್ಧವಾಗತ್ತೆ. ಇಬ್ಬರೂ ಕಾಲಕ ವೃಕ್ಷೀಯ ಮಹರ್ಷಿಗಳನ್ನು ಅಭಿನಂದಿಸ್ತಾರೆ. ಹೀಗೆ ಮಹರ್ಷಿಗಳು ತಮ್ಮ ತಪಸ್ಸಿನ ಸಾಧನೆಯನ್ನು ಲೋಕೋಪಕಾರಕ್ಕಾಗಿ ಬಳಸುತ್ತಾ ಜನಹಿತ ಆತ್ಮಹಿತ, ನೋಡಿ, ಜನಹಿತ ಆತ್ಮಹಿತ ಎರಡನ್ನೂ ಸಾಧಿಸಿದಂಥ ಮಹರ್ಷಿಗಳು ಇವರಾಗಿದ್ದಾರೆ. ಆಂತರಿಕ ಶತ್ರುಗಳ ಹೋರಾಟದ ಸಂದರ್ಭದಲ್ಲಿ ನಾವು ಕಾಲಕ ವೃಕ್ಷೀಯ ಮುನಿಗಳನ್ನು ಸ್ಮರಣೆ ಮಾಡಬೇಕು. ನಾವು ಇವಾಗ ಪಕ್ಷಮಾಸ ಕಾಗೆಗಳನ್ನು ನೋಡ್ತಾನೆ ಇರ್ತೀವಿ. ನೋಡಿ, ಆ ಕಾಗೆ ಒಂದು ಶನೈಶ್ಚರನ, ಯಮಧರ್ಮರಾಜನನ್ನು, ಶನೈಶ್ಚರನನ್ನು ಸ್ಮರಣೆ ನಮಗೆ ತಂದು ಕೊಡುತ್ತೆ. ಆಗ ಕಾಗೆಯನ್ನು ನೋಡಿದಾಗ ನಮಗೆ ಈ ಕಾಲಕ ವೃಕ್ಷೀಯ ಮುನಿಯನ್ನು ನಾವು ಪ್ರಾರ್ಥನೆ ಮಾಡಿ, ನಮಗೆ ವಾಯಸಿ ವಿದ್ಯೆ ನಮಗೆ ಗೊತ್ತಿಲ್ಲ, ಆದರೆ ಕಾಗೆ ಏನು ಹೇಳ್ತಿದೆ ಅನ್ನೋದು ಮಹರ್ಷಿಗಳೇ ನೀವು ತಿಳಿದಿದ್ದೀರಾ. ಆ ಹಿತದಂತೆ ಅದು ಹೇಳುವ ಹಿತವಾದ ಮಾತಿದೆಯಲ್ಲ, ಅದನ್ನು ನೀವು ನನಗೆ ತಿಳಿಸಿಕೊಡಿ ಅಂತ ಹೇಳಿ ನಾವು ಅವರಿಗೆ ಶರಣಾದರೆ ಕಾಲಕ ವೃಕ್ಷೀಯ ಮುನಿಗಳ ಹೆಸರು ಅಪ್ರಸಿದ್ಧವಾದದ್ದು. ಯಾಕೆಂದರೆ ಆ ವಾಯಸಿ ವಿದ್ಯೆಯನ್ನು ಬಲ್ಲಂಥವರು ಕೇವಲ ಕಡಿಮೆ ಜನ ಇದ್ದರು. ಅದರಲ್ಲಿ ಕಾಲಕ ವೃಕ್ಷೀಯ ಮುನಿಗಳು ಒಬ್ಬರಾಗಿದ್ದರು. ಈ ಮಹರ್ಷಿಗಳಿಗೆ ಹಿರಣ್ಯಹಸ್ತನೆಂಬ ಒಬ್ಬ ಪುತ್ರ ಇದ್ದ. ಅವನೂ ಸಹ ಪ್ರಸಿದ್ಧ ಋಷಿಯಾಗಿ ಪಕ್ಷಿ ಭಾಷೆಯಲ್ಲಿ ಪ್ರವೀಣನಾಗಿದ್ದ ಅಂತ ನಾವು ಕೇಳ್ತೀವಿ. ಇದರಿಂದ ನಾವು ಕಾಲಕ ವೃಕ್ಷೀಯ ಮುನಿಗಳನ್ನು, ಆಂತರಿಕ ಶತ್ರುಗಳನ್ನು ನಾವು ನಿವಾರಣೆ ಮಾಡೋದಕ್ಕಾಗಿ, ಹಾಗೂ ಜೀವನದಲ್ಲಿ ನಾವು ಧನವನ್ನು ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡುವಂತಹ ಮಾರ್ಗವನ್ನು ನೀವು ಬೋಧಿಸಿ, ಸಾಧನೆಗಾಗಿ ಬಳಸುವಂಥ ಧನವನ್ನು ಧರ್ಮ ಮಾರ್ಗದಲ್ಲಿ, ನಾವು ಧರ್ಮ ಮಾರ್ಗದಲ್ಲಿ ಸಂಪಾದಿಸಿದ ಧನ ಅದು ಸಾಧನೆಗೇ ಉಪಯೋಗ ಬೀಳಬೇಕು ಅಂತ ಹೇಗೆ ನಾವು ಅಂತ ತಿಳಿದು ಅದನ್ನು ಪ್ರಾರ್ಥನೆ ಮಾಡಿ ಅವರನ್ನು ಆ ಕಾಲಕ ವೃಕ್ಷೀಯ ಮುನಿಯ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.